ಪ್ರತಿ ಕ್ಷಣದ ಅಪ್ಡೇಟ್ಸ್ ಅನ್ನ ನೀಡ್ತಾ ಇದ್ದೀವಿ. ಏನಾಗಬಹುದು ಅನ್ನುವಂತಹ ಪ್ರಶ್ನೆ ಇಡೀ ದೇಶ ಅಷ್ಟೇ ಅಲ್ಲ, ಇಡೀ ವಿಶ್ವ ನೋಡ್ತಾ ಇದೆ ಈಗ ನಮ್ಮ ದೇಶದಲ್ಲಿ ಏನು ಬೆಳವಣಿಗೆ ಆಗ್ತಾ ಇದೆ ಅಂತ ಹೇಳಿ. ಮತ್ತೆ ಮೋದಿ ಅವರು 3ನೇ ಬಾರಿಗೆ ಪ್ರಧಾನಿ ಆಗ್ತಾರಾ ಅಥವಾ ಇಂಡಿ ಒಕ್ಕೂಟ ಏನಾದರೂ ವರ್ಕೌಟ್ ಮಾಡಿ ಅಧಿಕಾರಕ್ಕೆ ಬರುತ್ತಾ ಅಂತ ಪವಾಡ ಆಗ್ಬೇಕಷ್ಟೇ. ಇಂಡಿ ಅಧಿಕಾರಕ್ಕೆ ಬರ್ಬೇಕಂದ್ರೆ ಪವಾಡ ಆಗ್ಬೇಕು. ಸೊ ಆ ನಿಟ್ಟಿನಲ್ಲಿ ಏನಾಗ್ಬೋದು ಅನ್ನೋದು ಸದ್ಯಕ್ಕಿನ ಒಂದು ವಿಶೇಷವಾದಂತಹ ಪ್ರಶ್ನೆ ಆಗಿದೆ. ಮೋದಿ ನೇತೃತ್ವದ NDA ಸಭೆಯಲ್ಲಿ ಆಗಿದ್ದಾದ್ರೂ ಏನು? ಇನ್ಸೈಡ್ ಮಾಹಿತಿ ರಿಪಬ್ಲಿಕ್ ಕನ್ನಡದ ಬಳಿ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ ಇದೆ ನೋಡಿ. ಮೋದಿ ನೇತೃತ್ವದಲ್ಲಿ ನಡೆದಂತ NDA ಸಭೆಯ ಇನ್ಸೈಡ್ ಮಾಹಿತಿ ನಮ್ಮ ಬಳಿ ಇದೆ. ಇನ್ಸೈಡ್ ಇನ್ಫಾರ್ಮೇಶನ್ ಸಿಕ್ಕಿದೆ, ಅದು ಎಕ್ಸ್ಕ್ಲೂಸಿವ್ ಇನ್ಫಾರ್ಮೇಶನ್. ಏನಾಯ್ತು ಹಾಗಾದ್ರೆ ಇನ್ಸೈಡ್? ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಡೆದಂತ ಸಭೆಯಲ್ಲಿ ಏನೆಲ್ಲ ಚರ್ಚೆಗಳಾಗಿರ್ಬೋದು? NDA ಸಭೆಯಲ್ಲಿ ಯಾವುದೇ ಬೇಡಿಕೆ ಷರತ್ತು ಮುಂದಿಟ್ಟಿಲ್ಲ. ನಿತೀಶ್ ಕುಮಾರ್ ಆಗ್ಲಿ ಚಂದ್ರಬಾಬು ನಾಯ್ಡು ಆಗ್ಲಿ ಯಾರು ಕೂಡ ಡಿಮ್ಯಾಂಡ್ ಅನ್ನ ಮಾಡಿಲ್ಲ. ದೇಶಕ್ಕಾಗಿ ಕೆಲಸ ಮಾಡೋಣ ಅಂತ ಒಂದು ಬಲವಾದ ಸಂದೇಶವನ್ನ ಕೊಟ್ಟಿದ್ದಾರೆ. ಇದು ಹಳೆಯ ದೋಸ್ತಿ ಅನ್ನೋ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ನಿತೀಶ್ ಕುಮಾರ್ ಚಂದ್ರಬಾಬು ನಾಯ್ಡು ಯಾವುದೇ ಬೇಡಿಕೆಯನ್ನ ಮುಂದಿಟ್ಟಿಲ್ಲಂತೆ. ದೇಶಕ್ಕಾಗಿ ಕೆಲಸ ಮಾಡೋಣ ಅನ್ನುವ ಸಂದೇಶವನ್ನ ಕೊಟ್ಟಂತ ನಾಯಕರು ನೋಡಿ. ಅವರು 3 ಜನ ಜೊತೆಲಿರುವಂತ ದೃಶ್ಯವನ್ನ ನೀವೀಗ ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ರಿ. ಇಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿರುವಂತದ್ದು ಚಂದ್ರಬಾಬು ನಾಯ್ಡು ಅವರು, ಜೊತೆಗೆ ನಿತೀಶ್ ಕುಮಾರ್ ಅವರು ಇಲ್ಲಿದ್ದಾರೆ. ಪಲ್ಟು ರಾಮ್ ಅಂತಾನೆ ಕರೀತಾರೆ. ಇವತ್ತಿಗೂ ಕೂಡ ಅವರ ಮೇಲೆ ವಿಶ್ವಾಸ ಅಷ್ಟಕ್ಕಷ್ಟೇ, ಹಿಂದೆ ಅವರಿದ್ದಾರೆ. ಆದ್ರೆ ಇವತ್ತು ಚಂದ್ರಬಾಬು ನಾಯ್ಡು ಇಲ್ಲಿ ಕೂರೋದಕ್ಕೆ ಕಾರಣ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ. ಪವನ್ ಕಲ್ಯಾಣ್ ಕಾರಣ. ಬಹಳ ಮುಖ್ಯವಾಗಿ ಇನ್ಸೈಡ್ ಮಾಹಿತಿಯ ಬಗ್ಗೆ ನಾವು ಫೋಕಸ್ ಮಾಡೋದಾದ್ರೆ ಯಾವುದೇ ಬೇಡಿಕೆಯ ಬಗ್ಗೆ ಯಾವುದೇ ಚರ್ಚೆ ಆಗಿಲ್ಲ ಅನ್ನುವಂಥದ್ದು. ಆಗ್ಲೇ ನಾವು ಬ್ರೇಕ್ ಮಾಡಿದ್ವಿ. ನಾವು 7ನೇ ತಾರೀಕು ಇನ್ನೊಂದು ಸುತ್ತಿನ ಸಭೆ ಮಾಡೋಣ. ಆ ಸಭೆಯಲ್ಲಿ ಯಾರಿಗೆ ಯಾವ ಖಾತೆ ಏನೇನು ಕೊಡಬೇಕು, ಸ್ಥಾನಮಾನಗಳ ಬಗ್ಗೆ ಚರ್ಚೆ ಮಾಡೋಣ ಅಂತೇಳಿ ತೀರ್ಮಾನ ತಗೊಂಡಿದ್ರೆ. ಹಾಗಾಗಿ ಈ ಮೀಟಿಂಗ್ ಅಲ್ಲಿ ಏನೋ ಡಿಮ್ಯಾಂಡ್ ಇಟ್ಟಿಲ್ಲ. ಈ ಇನ್ಸೈಡ್ ಮಾಹಿತಿ ಬರೋದಕ್ಕಿಂತ ಮುಂಚೆ ಯಾವ ರೀತಿಯ ಚರ್ಚೆಗಳಾಗ್ತಾ ಇತ್ತು ಅಂತಂದ್ರೆ, TDPಯ 16 ಸಂಸದರು ಚಂದ್ರಬಾಬು ನಾಯ್ಡು ಅವರಿಗೆ ತಿಳಿಸ್ಬಿಟ್ಟಿದ್ದಾರೆ, ನಮ್ಮ ಪಕ್ಷಕ್ಕೆ ಯಾವ ರೀತಿಯ ಸ್ಥಾನಮಾನ ಸಿಗಬೇಕು ಅನ್ನೋದನ್ನ ಇವತ್ತಿನ ಸಭೆಯಲ್ಲಿ ಕ್ಲಿಯರ್ ಮಾಡಿಬಿಡಿ ಅಂತ. ಆದ್ರೆ ಅದ್ರ ಬಗ್ಗೆ ಚರ್ಚೆ ಆಗಿಲ್ಲ ಅನ್ನೋದು ಕ್ಲಿಯರ್ ಆಯಿತು. ನಿತೀಶ್ ಕುಮಾರ್ ಅವರು ವಿಚಾರಕ್ಕೆ ಬಂದ್ರೆ, ನಿತೀಶ್ ಕುಮಾರ್ ಕೂಡ ಬಿಹಾರಕ್ಕಾಗಿ ಹಲವು ಬೇಡಿಕೆಗಳನ್ನ ಇಡ್ತಾರೆ ಅನ್ನುವಂತಹ ವಿಚಾರ ಇತ್ತು. ಆದ್ರೆ ಅದು ಕೂಡ ಚರ್ಚೆ ಆಗಿಲ್ಲ. ಅಲ್ಟಿಮೇಟ್ಲಿ ಪ್ರಧಾನಿ ಮೋದಿ ಅವರು ಹೇಳಿರುವಂತದ್ದು, ದೇಶದ ಬಲಕ್ಕಾಗಿ ದೇಶದ ಹಿತಕ್ಕಾಗಿ ನಾವು ಕೆಲಸ ಮಾಡೋಣ ಅನ್ನುವಂತಹ ಸಂದೇಶವನ್ನ ಮೋದಿ ಅವರು ಇಲ್ಲಿ ಸೇರಿದ ಎಲ್ಲ ಅಂಗಪಕ್ಷದ ನಾಯಕರಿಗೆ ರವಾನೆ ಮಾಡಿದ್ದಾರೆ.